ಆಯಿತು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಿದ್ರೆ ಒಂದು 2-3 ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡ್ತೇನೆ. ಪ್ರಮುಖವಾಗಿ ನಮ್ಮ ಹಾಲಿ ಸಚಿವರು ಡಿ ಸುಧಾಕರ್ ಅವರು ನಿಧನರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಬೇಸರ ತರದಿರ್ತಕ್ಕಂಥ ವಿಚಾರ. ಇವತ್ತಿನ ರಾಜಕಾರಣದಲ್ಲಿ ಜಾತಿ ವ್ಯವಸ್ಥೆ ಬಹಳ ಕೆಲಸ ಮಾಡ್ತದೆ. ಟಿಕೆಟ್ ಕೊಡಬೇಕಾದ್ರೆ ಕೇಳ್ತಾರೆ ಯಾವ ಜನಾಂಗ ಇದ್ದಾರೆ ಆ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ವ್ಯವಸ್ಥೆಗಳ ಮಧ್ಯದಲ್ಲೂ ಕೂಡ ಕೇವಲ 100-200 ಮತದಾರರ ಸಂಖ್ಯೆಯನ್ನು ಇಟ್ಕೊಂಡು, ಅವರ ಜಾತಿಯ ಮತದಾರರ ಸಂಖ್ಯೆಯನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಒಂದೇ ಕ್ಷೇತ್ರದಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಡಿ ಸುಧಾಕರ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಅಧ್ಯಕ್ಷೆ, ಅವರು ಪ್ರಮುಖವಾಗಿ ಅವರಲ್ಲಿ ಇದ್ದಂಥ ವಿಚಾರ ಏನಂದ್ರೆ, ಚಿತ್ರದುರ್ಗ ಬರದ ನಾಡು, ಮಳೆ ಸ್ವಲ್ಪ ಕಡಿಮೆ ಚಿತ್ರದುರ್ಗದಲ್ಲಿ. ಇಂಥ ಬರದ ನಾಡಿಗೆ ನೀರನ್ನು ಹರಿಸಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಅಂತೇಳಿ ಬಹಳ ಶ್ರಮಪಟ್ಟು ಆ ಕೆಲಸವನ್ನ ಕಾರ್ಯಗತ ಮಾಡಿದ್ರು. ಆದರೆ ಅದನ್ನ ಸಾಂಕೇತಿಕವಾಗಿ ಅದನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದರೆ ಅದನ್ನ ಸಂಪೂರ್ಣವಾಗಿ ಇದನ್ನ ಕಣ್ತುಂಬಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ನಿಧನರಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಬೇಸರದ ವಿಚಾರ. ಯಾವಾಗಲೂ ಕೂಡ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ನೀರನ್ನು ಹರಿಸಲೇಬೇಕು, ಈ ಕ್ಷೇತ್ರದಲ್ಲಿ ನಾವು ಬಲವಾಗಿ, ಚಿತ್ರದುರ್ಗದಲ್ಲಿ ನಾವು ಬಲವಾಗಿ ರಾಜಕಾರಣ ಮಾಡಬೇಕು ಅಂತಂದ್ರೆ ನೀರನ್ನು ಹರಿಸಲೇಬೇಕು ಅಂತಕ್ಕಂಥ ವಿಚಾರವಾಗಿ ಯಾವಾಗಲೂ ಚರ್ಚೆ ಮಾಡ್ತಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಆದರೆ ಅದು ಇನ್ನೂ ಸಂಪೂರ್ಣ ಆಗಬೇಕು, ಇನ್ನೂ ಅದು ಉದ್ಘಾಟನೆ ಆಗಿಲ್ಲ ಅಂತ ಕಾಣಿಸ್ತದೆ. ಆದರೆ ಮುಖ್ಯಮಂತ್ರಿಗಳು ಬಹುಶಃ ಅದಕ್ಕೆ ಅವರ ಹೆಸರನ್ನ ಇಡ್ತಾ ಇರ್ತಕ್ಕಂಥದ್ದು ಕೂಡ ಬಹಳ ಸಂತೋಷದ ವಿಚಾರ ಅಂತಕ್ಕಂಥದ್ದನ್ನ ಹೇಳ್ತಾ, ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ ಅಂತಕ್ಕಂಥದ್ದನ್ನ ಹೇಳಿ, ಇನ್ನ ಸನ್ಮಾನ್ಯ ವೆಂಕಟರಮಣಪ್ಪನವರು ಅಧ್ಯಕ್ಷ, ಒಂದೇ ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ತೀನಿ. ನಾವು ಅವಾಗ ಜನತಾದಳದಲ್ಲಿದ್ದೋ, ಅವಾಗ ಬಿಜೆಪಿಯ ಸರ್ಕಾರ ಇತ್ತು. ಉಪಚುನಾವಣೆ ಚನ್ನಪಟ್ಟಣದಲ್ಲಿ ರಾಜೀನಾಮೆಯನ್ನು ಕೊಡಿಸಿ ಯೋಗೀಶ್ಗೆ ವೆಂಕಟರಮಣಪ್ಪನವರು ಅವರೆಲ್ಲ ಚುನಾವಣೆಗೆ ಬಂದಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಅವಾಗ ಉಸ್ತುವಾರಿ ಸಚಿವರಾಗಿದ್ದರು ನಮ್ಮ ಜಿಲ್ಲೆಗೆ. ಅವ್ರ ಜೊತೆಯಲ್ಲಿ ವೆಂಕಟರಮಣಪ್ಪನವ್ರ ಜೊತೆಯಲ್ಲಿ ಬಹುಶಃ ಮುನ್ರಾಜ್ ಅವರು ಇದ್ರು, ನಮ್ಮ ದಾಸರಳ್ಳಿ ಶಾಸಕರು ಮುನ್ರಾಜ್ ಅವರು ಇದ್ರು. 5 ಗಂಟೆ ಕಡೆ ಚುನಾವಣಾ ಆ ಒಂದು ಪ್ರಚಾರದ ಸಮಯ 5 ಗಂಟೆ ಮುಗಿದೋಗಿತ್ತು. ಚನ್ನಪಟ್ಟಣದಲ್ಲಿ ಅವರು ಬಂದು ಇನ್ನೂ ಮುಗಿದು 5 ಗಂಟೆ ಆದ್ರೂ ಕೂಡ ಅವ್ರು ಬಂದಲ್ಲಿ ಪ್ರಚಾರ ಮಾಡ್ತಿದ್ರು. ಅಲ್ಲಿ ಹೋಗಿ ಹುಡುಗರುಗಳು ಗಲಾಟೆ ಮಾಡ್ಬಿಟ್ರು. ಅವ್ರ ಮೇಲೆ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಏನೂ ಮಾತಾಡದೆ ಹೊರಟೋದ್ರು. ಮತ್ತೆ ಶಾಸನ ಸಭೆಯನ್ನ ಕರೆದಾಗ ನಾನು ಬಂದಾಗ ನಾವು ಅಲ್ಲಿ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದೆ. ನನ್ನ ಮೇಲೆ ಗಲಾಟೆ ಮಾಡಿದ್ರು. ನೀನೊಬ್ಬ ಗೂಂಡಾ MLA, ನೀನು ನಮ್ಮ ಮೇಲೆ ಯಾಕೆ ಗಲಾಟೆ ಮಾಡಿಸ್ತೀನಿ ನೀನು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿದ್ರು. ನಾನು ಹೇಳಿದೆ, ನೀವು ಕಂಪ್ಲೇಂಟ್ ಕೊಡಕ್ಕಿಲ್ವಾ ಅಂತ ಹೇಳಿದೆ. ಹೌದು, ನೀನು ಬುದ್ಧಿವಂತ, 5 ಗಂಟೆ ಆಗೋಗಿತ್ತು, ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ರು, ನೀನು ಇಂಥ ಕೆಲಸ ಮಾಡಿಸ್ಬೋದಾ ಅಂತಕ್ಕಂಥ ಮಾತು ಅವತ್ತು ನಾನು ಅವ್ರು ನೋಡಿದೆ. ಅವ್ರ ಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ. ಆ ರೀತಿ ಅವರ ಒಂದು ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ. ಅವಳು ಬಹಳ ಅವರ ರಾಜಕೀಯ ಜೀವನದಲ್ಲಿ ಬಹಳ ಜನಪ್ರಿಯರಾಗಿ ಜನಸೇವೆಯನ್ನ ಮಾಡಿ ಅವರದೇ ಆದಂತ ಛಾಪನ್ನ ಮೂಡಿಸ್ತಕ್ಕಂಥದ್ದ ವ್ಯಕ್ತಿತ್ವ. ಅವರು ಕೂಡ ನಿಧನರಾಗಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ದುಃಖ ತಂದಿರತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷ ರಾಮಚಂದ್ರೇಗೌಡರು ಜನಸಂಘದಿಂದ ಅವರ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದಂಥವ್ರು. ಬಿಜೆಪಿಯನ್ನ ಅತ್ಯಂತ ಆ ಸಂದರ್ಭ ಅಂತ ಸೂಕ್ತವಾದ ಸಂದರ್ಭ ಇರಲಿಲ್ಲ ಬಿಜೆಪಿಯನ್ನ ಕಟ್ಟಲಿಕ್ಕೆ. ಆ ಸಂದರ್ಭದಲ್ಲಿ ಬಿಜೆಪಿ ಅಂತಂದ್ರೆ ಅವತ್ತು ಯಡಿಯೂರಪ್ಪನವರು, ಈಶ್ವರಪ್ಪನವರು, ರಾಮಚಂದ್ರೇಗೌಡರು ಅಂತಾನೆ ಪ್ರತೀತಿ ಇರ್ತಕ್ಕಂಥದ್ದು. ನಾವು ಬಿಜೆಪಿಗೆ ಸೇರ್ಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರ ಗ್ರಾಮ, ಅವ್ರ ಗ್ರಾಮದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಿಜೆಪಿಗೆ ಸೇರಿಸಿದ್ರು. ಅವಾಗ ನಾನು ಮೊದಲನೇದಾಗಿ ಬಿಜೆಪಿಗೆ ಸೇರಿದಾಗ ಆ ಊರು ಯಾವ್ದು ನಿಮ್ದು? ಜಾಲಹಳ್ಳಿ ಗ್ರಾಮದಲ್ಲಿ ಅನಂತಕುಮಾರ್ ಅವರು ಇದ್ರು. ಪ್ರಮುಖವಾಗಿ ರಾಮಚಂದ್ರೇಗೌಡರು ನಮ್ಮ ಸ್ವಲ್ಪ ಸಂಬಂಧಿಕರಲ್ವ ರಾಮಚಂದ್ರೇಗೌಡರು, ಅವರು ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಅವರ ಗ್ರಾಮದಲ್ಲಿ ನಮ್ಮನ್ನ ಬಿಜೆಪಿಗೆ ಸೇರಿಸ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂತೇನೆ. ಬಹಳ ಸರಳ ವ್ಯಕ್ತಿತ್ವ, ನೇರ ನಡೆ ನುಡಿ, ಮತ್ತೆ ಪಕ್ಷದ ಬಗ್ಗೆ ಬದ್ಧತೆಯನ್ನ ಇಟ್ಕೊಂಡಿದ್ದಂಥವ್ರು. ನಾನೊಂದ್ಸರಿ ಚುನಾವಣೆಯಲ್ಲಿ ಅವ್ರಿಗೆ ನಾವು ವಿರೋಧವಾಗಿ ಮಾಡಿದವಾಗ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ MP ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಜನ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ರು. ನಾನು ಶಾಸಕ, ಅವಾಗ ಬಿಜೆಪಿ ಶಾಸಕ,
ಅವ್ನು ಕಂಪ್ಲೇಂಟ್ ಕೊಟ್ರಿ ನೀವು ಹೈಕಮಾಂಡ್ಗೆ ಅಂತಂದ್ರೆ ಅವನು ಒಬ್ಬನೇ ಏನ್ ಮಾಡ್ಲಿಲ್ಲ ಬಿಡ್ರಿ, ಎಲ್ಲಾರು ಮಾಡಿದ್ಕೆ ಸೋತೆ, ಪಾಪ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ರಾಮಚಂದ್ರೇಗೌಡರು. ಮತ್ತೆ ಉತ್ತಮವಾದಂತ ವಾಕ್ಪಟ್ಟು, ಬಹಳ ಚೆನ್ನಾಗಿ ಭಾಷಣ ಮಾಡ್ತಿದ್ರು. ನಾವು ಅವ್ರನ್ನ ಭಾಷಣ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದೋ. ನಾನೇನಾದ್ರೂ 94ರಲ್ಲಿ ಶಾಸಕನಾಗಿದ್ದೇನೆ ಅಂತಂದ್ರೆ ಅವರ ಭಾಷಣಗಳ ಮುಖಾಂತರ ನಾನು ಶಾಸಕನಾದಂಥದ್ದು. ಬಹಳ ಪ್ರೀತಿಯಿಂದ ನಮ್ಮನ್ನ ಕಾಣಿದಂಥದ್ದು ಸನ್ಮಾನ್ಯ ರಾಮಚಂದ್ರೇಗೌಡರು. ಅವರು ಕೂಡ ನಿಧನರಾಗಿರ್ತಕ್ಕಂಥದ್ದು ಬಹಳ ನಮ್ಮ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅನೇಕ ಜನ ಮಾಜಿ ಶಾಸಕರುಗಳು, ಸಚಿವರುಗಳು ನಿಧನರಾಗಿರ್ತಕ್ಕಂಥದ್ದು, ಅವರದೇ ಆದಂಥ ರೀತಿಯಲ್ಲಿ ಜನಸೇವೆಯನ್ನ ಮಾಡಿ ಒಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟೋಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳಲಿಕ್ಕೆ ಇಷ್ಟಪಡ್ತಾ, ಮತ್ತೆ ಈ ಶ್ರೀಮತಿ ಎಸ್ ಜಾನಕಿ ಮತ್ತೆ ಶ್ರೀಮತಿ ಆಶಾ ಭೋಸ್ಲೆ ಅವರು ಈ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅವರ ಗಾಯನದ ಮುಖಾಂತರ ಅವರು ಜೀವಂತವಾಗಿ ಎಲ್ಲವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಇವತ್ತು ಕೂಡ ಅವರ ಹಾಡುಗಳನ್ನ ಕೇಳಿದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಎಸ್ ಜಾನಕಿ ಅವರು ತೀರೋಗಿದಾರ ಅಂತಕ್ಕಂಥ ಭಾವನೆ ಬರ್ತದೆ. ಆ ರೀತಿಯಲ್ಲಿ ಅವರು ಗಾಯನ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತ ಹಾಡುಗಾರಿಕೆಯನ್ನು ಆಡಿದಂತ ವ್ಯಕ್ತಿತ್ವವನ್ನು ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೆ ಕಡೆಯದಾಗಿ ಸನ್ಮಾನ್ಯ ಅಧ್ಯಕ್ಷರೇ ಶ್ರೀಮತಿ ಚೆನ್ನಮ್ಮನವರು, ಇವ್ರ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ನಾವು ಅವ್ರ ಜೊತೆ ಇದ್ದೋ, ಅವ್ರ ಕೈ ತುತ್ತು ತಿಂದು ಬೆಳೆದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಯಾವಾಗ ಹೋದ್ರೂ ಕೂಡ ನಮಗೆ ಹತ್ತುವಂತ ಗೌರವದಿಂದ ಆಧರಿಸಿ ಊಟ ಉಪಚಾರವನ್ನ ಮಾಡಿದಂಥ ವ್ಯಕ್ತಿತ್ವ ಅವ್ರದ್ದು. ಆದ್ರೂ ನಾವು ಅವ್ರನ್ನ ಬಿಟ್ಟು ಆಚೆ ಬಂದೋ, ರಾಜಕೀಯ ಕಾರಣಗಳಿಂದ ಬಿಟ್ಟು ಆಚೆ ಬಂದರೂ ಕೂಡ ನಾವು ಯಾವಾಗ ಸಿಕ್ಕಿದ್ರು ಕೂಡ ಚೆನ್ನಾಗಿದ್ದೀರೇನಪ್ಪ, ಚೆನ್ನಾಗಿದ್ಯಾ, ನಿಮ್ಮ ಕುಟುಂಬ ಹೇಗಿದೆ, ನಿಮ್ಮ ಶ್ರೀಮತಿ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದನ್ನ ಬಹಳ ದೊಡ್ಡತನದಿಂದ ನಮ್ಮನ್ನ ಮಾತಾಡ್ತಕ್ಕಂಥ ವ್ಯಕ್ತಿತ್ವವನ್ನ ಸನ್ಮಾನ್ಯ ಚೆನ್ನಮ್ಮನವರಲ್ಲಿ, ಶ್ರೀಮತಿ ಚೆನ್ನಮ್ಮನವರಲ್ಲಿ ನೋಡ್ತಕ್ಕಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಗಾದೆ ಮಾತನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ. ಒಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ರು ಹೆಂಗಸು ಇರ್ತಾರೆ ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಶ್ರೀಮತಿ ಚೆನ್ನಮ್ಮನವರು. ಅವರ ಕುಟುಂಬವನ್ನ ಎಂಥ ಸಂದರ್ಭದಲ್ಲೂ ಕೂಡ ಅಧೀರರಾಗದೆ ವಿಶೇಷವಾದಂಥ ರೀತಿಯಲ್ಲಿ ಪೋಷಿಸಿದಂಥವರು ಶ್ರೀಮತಿ ಚೆನ್ನಮ್ಮನವರು. ಅವರು ನಿಧನರಾದಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಯಾರು ಕೂಡ ಪಕ್ಷವನ್ನ ನೆನಲ್ಲ. ನಾವೆಲ್ಲ ರಾಜಕೀಯವಾಗಿ ಸ್ವಲ್ಪ ನಾವು ಯಾವಾಗ ಕೂಡ ಜಿದ್ದಾಜಿದ್ದಿ ರಾಜಕಾರಣವನ್ನ ಮಾಡಿದಂಥವ್ರು. ಇಂಥ ಜಿದ್ದಾಜಿದ್ದಿ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲವನ್ನ ಮರೆತು ಅವರು ನಿಧನರಾದಾಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಾವೇ ಮುಂದೆ ನಿಂತು ಸರ್ಕಾರಿ ಗೌರವದಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಟ್ಟಲ್ಲ, ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಮಾದರಿ ನಡೆ. ಎಂತ ಶತ್ರುತ್ವ ಇದ್ರೂ ಕೂಡ ಆ ಸಾವಿನಲ್ಲಿ ರಾಜಕಾರಣ ಮಾಡಬಾರದು ನಾವು ಅಂತಕ್ಕಂಥದ್ದನ್ನ ತೋರಿಸ್ತಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಯಾರ್ಯಾರು ಈಗ ದೈವಾಧೀನರಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನ ನೀಡಲಿ, ಮತ್ತೆ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.